ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಚ್ಚಿ ಬೀಳಿಸುವ ಅಮಾನವೀಯ ಘಟನೆಯೊಂದು ನಡೆದಿದೆ. ಪ್ರೀತಿಸಿ ಹಸೆಮಣೆ ಏರಿದಂತಹ ದಂಪತಿ ಗಂಡನ ಮನೆಯಲ್ಲೇ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮದುವೆಯಾಗಿರುವಂತಹ 5 ವರ್ಷಕ್ಕೆ ಅಂತ್ಯಗೊಂಡಿರುವಂತಹ ನವಜೀವನ ಪ್ರಕರಣ ಇದು. ವರದಕ್ಷಿಣೆಗಾಗಿ ನಿರಂತರ ಕಿರುಕುಳ ನೀಡ್ತಾ ಇದ್ರು ಅನ್ನುವಂತಹ ಆರೋಪ. ವರದಕ್ಷಿಣೆಗಾಗಿ ನಿರಂತರ ಕಿರುಕುಳ ನೀಡ್ತಾ ಇದ್ದ ಪಾಪಿ ಪತಿ ನಿಖಿಲ್ ಮೊನ್ನೆ ರಾತ್ರಿ ಆಸ್ಪತ್ರೆಗೆ ತರುವಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರಿದಂತ ಅಶ್ವಿನಿ ಸದ್ಯ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಪ್ರೀತಿಸಿ ಮದುವೆಯಾದರೂ ಕೂಡ ವರದಕ್ಷಿಣೆಗಾಗಿ ಕಿರುಕುಳ ಆರೋಪ ಕೇಳಿ ಬರ್ತಾ ಇತ್ತು. ಆರೋಪಿಯನ್ನ ಶೀಘ್ರವೇ ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇವಲ 5 ವರ್ಷ ಆಗಿತ್ತು ಮದುವೆಯಾಗಿ, ಅದಾದ ನಂತರ ವರದಕ್ಷಿಣೆ ಕಿರುಕುಳ ಕೊಡಲಾಗ್ತಿತ್ತು ಅಂತ ಹೇಳಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ಸಮಯದಲ್ಲಿ ಅಶ್ವಿನಿ ಹೊಸಮನಿ ಅಂತ ಒಬ್ರು 23 ವರ್ಷದ ಹುಡುಗಿ ಮದುವೆಯಾಗಿ 5 ವರ್ಷ ಆಗಿದೆ. ಆಕೆ ತನ್ನ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ದು ಅಂತ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ತಗೊಂಡ್ಬಂದಾಗ ಹಾಸ್ಪಿಟಲ್ ಪ್ರಾಟ್ರೇಟ್ ಅಂತ ಡಿಕ್ಲೇರ್ ಮಾಡಿದೆ. ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದ. ಇದೊಂದು ಪ್ರೇಮ ವಿವಾಹ ಆಗಿರುತ್ತೆ. ನಿಖಿಲ್ ಅಂತ ಹಸ್ಬೆಂಡ್, ಅಶ್ವಿನಿ ನಿಖಿಲ್ ಇಬ್ರು ಸುಮಾರು 5 ವರ್ಷದ ಕೆಳಗೆ ಮದುವೆ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ಮಾಡ್ತಾ ಇದ್ರು ಅನ್ನೋದನ್ನ ಅವರ ಕುಟುಂಬ ಸದಸ್ಯರು ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಆರೋಪಿ ಏನಿದ್ದಾನೆ ನಿಖಿಲ್ ಅಂತ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಟ್ಟೇದಾರ್. ಮಲ್ಲಿಕಾರ್ಜುನ್, ಇಲ್ಲಿ ನಿಜವಾಗ್ಲೂ ಕೂಡ ಈ ಘಟನೆ ನೋಡ್ತಾ ಇದ್ರೆ ಎಂತರಿಗೂ ಕೂಡ ಮನಸ್ಸು ನೋವಾಗುತ್ತೆ. ಪ್ರೀತಿಸಿ ಅದಾದ ನಂತರ 5 ವರ್ಷಕ್ಕೆ ಈ ರೀತಿಯಾಗಿ ನಡೆದಿರುವಂತದ್ದು ಕೂಡ ಆತ್ಮಹತ್ಯೆ ಅಂತ ಹೇಳಲಾಗ್ತಿದೆ. ನಿಜವಾಗ್ಲೂ ಇದು ಆತ್ಮಹತ್ಯೆನಾ ಅಥವಾ ಬೇರೆ ಏನಾದ್ರೂ ಆಗಿದೆಯಾ? ಏನಿದೆ ಹೆಚ್ಚಿನ ಮಾಹಿತಿ? ಏನು ನಿನ್ನೆ ನಡೆದಂತ ಈ ಒಂದು ಘಟನೆ ನಿಜವಾಗ್ಲೂ ಆಗುವಂತದ್ದೇ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದ್ರೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತನಿಖೆಯನ್ನ ಮಾಡಿ ಸಂಬಂಧಪಟ್ಟ ಏನು ಆರೋಪಿ ಇದ್ದಾನೆ ಗಂಡ ಪತಿ ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ವಿಚಾರಣೆ ಹಂತದಲ್ಲಿ ಏನು ಸುಸೈಡ್ ಅಂತ ಈಗಾಗಲೇ ಎನ್ ಶಶಿಕುಮಾರ್ ಹೇಳಿದಾರೆ. ಯಾಕಂತಂದ್ರ ಈ ಪತಿಯ ಕಿರುಕುಳದಿಂದ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ನಿನ್ನೆಯೂ ಸಹ ಅವರ ಕುಟುಂಬಸ್ಥರು ಮತ್ತು ಅವರ ಆಜುಬಾಜು ಇದ್ದಂತ ಸಾರ್ವಜನಿಕರು ಸಹ ಏನಂತಂದ್ರೆ ಕಳೆದ 5 ವರ್ಷದಿಂದ ಈ ಹುಡುಗಿ ಮದುವೆ ಮಾಡ್ಕೊಂಡು ಬಂದಾಗಿಂದನೂ ಸಹ ಇವ ಹುಡುಗಿ ಬಂದು ಕಿರುಕುಳ ಕೊಡ್ತಿದ್ದ ಅಂತ ಹೇಳಿ ನೇರವಾಗಿ ಮಾಧ್ಯಮದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಏನಂತಂದ್ರೆ ಅವಳಿಗೆ ಈಗಾಗಲೇ ಎರಡು ಸಣ್ಣ 2 ಹೆಣ್ಣು ಮಕ್ಕಳು ಇದಾವೆ. ಆ ಹೆಣ್ಣು ಮಕ್ಕಳನ್ನು ನೋಡದೆ ಈ ಗಂಡನ ಕಿರುಕುಳ ತಾಳಲಾದೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನೇ ಇವತ್ತೇನಂತಂದ್ರೆ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೌದು, 5 ವರ್ಷದಿಂದ ಮದುವೆಯಾಗಿ ಈಗ ಗಂಡನ ಪತಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಜ. ಅದರ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆ ನಡೀತಿದೆ. ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ ರೋಶಿನಿ. ಇನ್ನು ಮಲ್ಲಿಕಾರ್ಜುನ್, ಈ ಯುವತಿಯ ಮನೆಯವರು ಏನ್ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ಅಂತಂದ್ರೆ ಅವ್ರ ಕಡೆಯಿಂದ ಯಾವ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ, ಅದರಲ್ಲೂ ಕೂಡ ಈಕೆಯ ಪತಿಯ ಮೇಲೆ? ರೋಶಿನಿ, ಏನಂತಂದ್ರ ನಿನ್ನೆ ಮಗಳನ್ನ ಕಳ್ಕೊಂಡು ಮತ್ತು ಅವರ ಸಹೋದರನ್ನ ಕಳ್ಕೊಂಡಂತ ಅವರ ಸಹೋದರರು ಮತ್ತು ಕುಟುಂಬಸ್ಥರು ಏನಂತಂದ್ರೆ ನಿನ್ನೆ ಇಡೀ ದಿವಸ ಏನಂತಂದ್ರೆ ಈ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಮುಂದೆ ಅವ್ರದ್ದು ಏನು ಕಷ್ಟದ ಕೋಡೆ ಹರಿದಿತ್ತು ಅಂತ ಹೇಳ್ಬೋದು. ಈ ಮಧ್ಯೆ ಅದರ ಸಂಬಂಧಿಕರು ಮಾತನಾಡಿದ್ದು ಏನಂತಂದ್ರೆ ನನ್ನ ಮಗಳು ಪ್ರೀತಿಸಿ ಒಬ್ಬ ಆಟೋ ಡ್ರೈವರ್ನ ಪ್ರೀತಿಸಿ ಮದುವೆ ಆದ ಹೋದ್ಮೇಲೂ ಸಹ ಆ ಇಡೀ ಕುಟುಂಬಕ್ಕೆ ನನ್ನ ಮಗಳು ಅಥವಾ ನನ್ನ ಸಹೋದರಿ ಚೆನ್ನಾಗಿರ್ಲಿ ಅಂತ ಹೇಳಿ ಮನೆಗೆ ಖರ್ಚಿಗೆ ಬೇಕಾದಂತ ಮತ್ತು ಕಿರಾಣಿ ಸಾಮಾನುಗಳು ಎಲ್ಲವನ್ನೂ ಕೊಟ್ಟು ಕಳ್ಸಿದ್ವಿ. ಏನ್ರ ಆಗ್ಲಿ ಯಾವ್ದರ ಕಾರಣದಿಂದ ಒಂದು ನನ್ನ ಸಹೋದರಿ ಚೆನ್ನಾಗಿರ್ಲಿ ಅಂತ ಹೇಳಿ ಅವ್ರು ಎಲ್ಲವನ್ನು ಕೊಟ್ಟು ಕಳಿಸಿದ್ರು ಸಹ ಸತತ ಕಿರುಕುಳ ಇತ್ತು. ಈ ಕಿರುಕುಳದಿಂದ ನೊಂದಿದ್ದಾರೆ. ಆ ನೊಂದ ಹಿನ್ನೆಲೆಯಲ್ಲಿ ಇವತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಸುಸೈಡ್ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಪತಿ ಮತ್ತು ಪತಿಯ ಸಹೋದರನ್ನ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ದಾರೆ ಅಂತ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗಾಗಿ.